ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ರಿಗ್ರೆಟ್, ಕನ್ಫ್ಯೂಷನ್ ಆ್ಯಂಡ್ ಎಮೋಷ್ನಲ್ ಡಿಸ್ಟೆನ್ಸ್ ಎನರ್ಜಿ. ಈ ವ್ಯಕ್ತಿ ಹಳೆಯ ತಪ್ಪು ಅಥವಾ ಅವರ ಸೆಲ್ಫಿಶ್ ಬಿಹೇವಿಯರ್ ಬಗ್ಗೆ ತುಂಬ ರಿಗ್ರೆಟ್ ಆಗುವ ಎನರ್ಜಿಯಲ್ಲಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯ ಬಂದಿರುವ ಈ ಡಿಸ್ಟೆನ್ಸ್ಗೆ ಮುಖ್ಯ ಕಾರಣ ಅವರೇ ಅಂತ ಪ್ರೆಸೆಂಟ್ ಟೈಮಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಬಿಹೇವಿಯರ್, ಅವರ ಸೆಲ್ಫಿಶ್ನೆಸ್, ಇದೆಲ್ಲದರ ಕಾರಣಕ್ಕೆ ಈ ಪರಿಸ್ಥಿತಿ ಬಂದಿದೆ ಅಂತ ಅವರಿಗೆ ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅವರು ಈ ರಿಲೇಷನ್ಶಿಪ್ನ ಸ್ಟ್ರೆಸ್ನಿಂದ ಸ್ವಲ್ಪ ದೂರ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಯಾವುದೇ ಮೆಂಟಲ್ ಸ್ಟ್ರೆಸ್ ಇಲ್ಲದೆ ಲೈಫ್ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಜಾಸ್ತಿ ಓವರ್ ಥಿಂಕಿಂಗ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಜಾಸ್ತಿ ಸ್ಟ್ರೆಸ್ ತಗೊಳ್ಬೇಕು ಅಂತ ಅವ್ರಿಗೆ ಇಷ್ಟಪಡ್ತಾ ಇಲ್ಲ ಅವರು. ಈಗ ಅವರ ಸಂಪೂರ್ಣ ಫೋಕಸ್ ಅವರ ಫ್ಯೂಚರ್, ಕೆರಿಯರ್ ಮತ್ತು ಪರ್ಸ್ನಲ್ ಗ್ರೋತ್ ಮೇಲೆ ಇದೆ. ಈ ವ್ಯಕ್ತಿ ಈಗ ಒಂದು ಕನ್ಫ್ಯೂಷನ್ ಫೇಸ್ನಲ್ಲಿದ್ದಾರೆ. ಒಂದು ಕಡೆ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಅನ್ನೋ ದುಃಖ ಮತ್ತು ರಿಗ್ರೆಟ್ ಇದೆ. ಇನ್ನೊಂದು ಕಡೆ ಅವರು ಇನ್ನೂ ಎಮೋಷ್ನಲ್ ಡಿಪೆಂಡೆನ್ಸಿಯಲ್ಲೇ ಇದ್ದಾರೆ. ಆದರೆ ಆ ಡಿಪೆಂಡೆನ್ಸಿಯಲ್ಲೇ ಇರಬೇಕು ಅಂತ ಅವ್ರಿಗೆ ಇಷ್ಟ ಇಲ್ಲ. ಅವರು ಅವರ ಲೈಫ್ ಸ್ಟೇಬಲ್ ಮಾಡ್ಕೊಳ್ಬೇಕು, ಅವರ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಅದರ ಮೇಲೆ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಪೇಯ್ನ್ ಆ್ಯಂಡ್ ಇನ್ನರ್ ಸ್ಟ್ರಗಲ್ಸ್ ಎನರ್ಜಿ. ಅವರ ಮೈಂಡ್ ಮತ್ತು ಈ ರಿಲೇಷನ್ಶಿಪ್ನ ಕರೆಂಟ್ ಸಿಚುವೇಶನ್, ಈ ಎರಡರಿಂದಲೂ ಅವರು ತುಂಬ ಹ್ಯಾಪಿ ಆಗಿಲ್ಲ. ಮನಸ್ಸಿನ ಒಳಗಡೆ ತುಂಬ ದುಃಖ ಇದೆ, ತುಂಬ ಫ್ರಸ್ಟ್ರೇಷನ್ ಇದೆ, ತುಂಬ ಕ್ವಶನ್ಸ್ ಕೂಡ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಈ ರಿಲೇಷನ್ಶಿಪ್ನ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಏನೇ ನಡೀತಾ ಇದ್ರೂ ಕೂಡ ಅದನ್ನು ಹ್ಯಾಂಡಲ್ ಮಾಡುವ ಶಕ್ತಿ ಈಗ ಅವರಿಗಿಲ್ಲ. ಅವರ ಮನಸ್ಸಿನಲ್ಲಿ ರಿಗ್ರೆಟ್ ಕೂಡ ಇದೆ. ಅವರು ಡೀಪ್ ಡಿಪ್ರೆಷನ್ನಲ್ಲಿ ಇರುವ ಹಾಗಿದ್ದಾರೆ. ಅವರಿಗೆ ಎಲ್ಲವನ್ನ ಬಿಟ್ಟು ಥಿಂಕ್ ಮಾಡ್ತಾ ಕೂಡ್ತಾ ಇರುವ ಎನರ್ಜಿ ಕೂಡ ಇದೆ. ಈ ಟೈಮ್ನಲ್ಲಿ ಯಾವುದೇ ಮಾತುಕತೆ, ಯಾವುದೇ ಕಾಂಪ್ರಮೈಸ್ಗೆ ಅವರು ರೆಡಿ ಇರುವ ಹಾಗೆ ಪ್ರೆಸೆಂಟ್ ಎನರ್ಜಿಯಲ್ಲಿ ಇಲ್ಲ. ಯಾಕೆಂದರೆ ಅವರು ಒಳಗಿನಿಂದಲೇ ತುಂಬ ಬ್ರೋಕನ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಈಗ ತುಂಬ ಎಮೋಷ್ನಲ್ ಫೇಸ್ನ ಮೂಲಕ ಹೋಗ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಈಗಿನ ಸಿಚುವೇಶನಿಂದ ಅವರು ಎಷ್ಟು ಬೇಸರ ಪಟ್ಟಿದ್ದಾರೆ ಅಂದರೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಪರ್ಸನ್ ಆಗಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅವರ ಸಿಟ್ಟು ಅಥವಾ ಈ ದುಃಖಕ್ಕೆ ಕಾರಣ ನಿಮ್ಮಿಬ್ಬರ ನಡುವೆ ಆದ ಯಾವುದಾದ್ರೂ ಫೈಟ್ ಇರಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅಥವಾ ಅವರ ಪರ್ಸ್ನಲ್ ಲೈಫ್ನಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ನಡೀತಾ ಇರಬಹುದು. ಈ ಟೈಮ್ನಲ್ಲಿ ಅವರಿಗೆ ಸ್ವಲ್ಪ ಸ್ಪೇಸ್ ಬೇಕು ಅಂತ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ ಕನ್ಫ್ಯೂಷನ್ ಆ್ಯಂಡ್ ಟಾಕ್ಸಿಕ್ ಫೀಲಿಂಗ್ಸ್ ಎನರ್ಜಿ. ಈ ಟೈಮ್ನಲ್ಲಿ ಈ ವ್ಯಕ್ತಿ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಬಹುಶಃ ಇಬ್ಬರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಸರಿಯಾಗಿ ಬಿಹೇವ್ ಮಾಡಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಅವರಿಗೂ, ಅವರ ಜೊತೆ ನಿಮಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ, ಇಬ್ಬರೂ ಕೂಡ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಈಗ ಹೆಲ್ತಿ ಆಗಿಲ್ಲ ಅನ್ನೋ ಫೀಲಿಂಗ್ ಅವರಲ್ಲಿದೆ. ನೀವಿಬ್ಬರು ಒಬ್ರಿಗೊಬ್ರು ಪದೇ ಪದೇ ನೋವು ಕೊಡ್ತಾ ಇದ್ದೀರಾ ಅಥವಾ ಕೊಡ್ತಾ ಬಂದಿದ್ದೀರಾ ಅನ್ನೋದು ಅವರಿಗೆ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಈಗ ಉಳಿದಿರೋದು ಕೇವಲ ಅಟ್ರ್ಯಾಕ್ಷನ್ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಮೆಂಟಲ್ ಪೀಸ್ ಅಥವಾ ನಿಜವಾದ ಎಮೋಷ್ನಲ್ ಕನೆಕ್ಷನ್ ಕಾಣಿಸ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಈ ಟೈಮ್ನಲ್ಲಿ ಅವರು ಯೋಚನೆ ಮಾಡದೆ ಡಿಸಿಷನ್ ತಗೊಳ್ಳುವಂತಹ ಮೂಡ್ನಲ್ಲೂ ಇರ್ಬೋದು. ಯಾವಾಗ ಬೇಕಾದರೂ ಏನಾದರೂ ಮಾತಾಡ್ಬೋದು. ಅಂದರೆ ಸಿಟ್ಟಿನಲ್ಲಿ ಅವರು ನಿಮ್ಮ ಜೊತೆ ಬಿಹೇವ್ ಮಾಡಬಹುದು. ಆದರೆ ಅವರು ಅವರನ್ನು ತುಂಬ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮನಸ್ಸು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದೆ.
ಈ ರಿಲೇಷನ್ಶಿಪ್ ಈಗ ನಿಮ್ಮಿಬ್ಬರಿಗೂ ಟಾಕ್ಸಿಕ್ ಆಗ್ತಾ ಹೋಗ್ತಾ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ಈ ಪರ್ಸನ್ ಹಿಂದೆ ಸಿಟ್ಟಿನಲ್ಲಿ ರಿಲೇಷನ್ಶಿಪ್ ಬ್ರೇಕ್ ಮಾಡಿರ್ಬೋದು, ಅಥವಾ ಸಿಟ್ಟಿನಲ್ಲಿ ಪೇಷನ್ಸ್ ಇಲ್ಲದೆ ವರ್ತನೆ ಮಾಡಿರ್ಬೋದು, ಯಾವುದೋ ಒಂದು ದೊಡ್ಡ ಡಿಸಿಷನ್ ತೊಗೊಂಡಿರ್ಬೋದು, ದೊಡ್ಡ ಸ್ಟೆಪ್ ತೊಗೊಂಡಿರ್ಬೋದು. ಸೊ ಈಗಲೂ ಕೂಡ ತುಂಬ ಅರ್ಜೆಂಟ್ ಎನರ್ಜಿಯಲ್ಲಿದ್ದಾರೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ. ಹಾಗಾಗಿ ಅವರು ಈ ಸಮಯದಲ್ಲಿ ಏನಾದರೂ ರೂಢಾಗಿ ಮಾತಾಡಿದ್ರು ಕೂಡ ಅಥವಾ ಏನಾದರೂ ಹೇಳಿದ್ರು ಕೂಡ ಅದನ್ನು ನೋಡಿ ಅವರ ಮನಸ್ಸಿನಲ್ಲಿ ನಿಜವಾಗ್ಲೂ ಅದೇ ರೀತಿ ಇದೆ, ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ ಅನ್ನೋ ಅರ್ಥ ಅಲ್ಲ. ಬಟ್ ಅವರ ಸಿಟ್ಟು, ಅವರೊಳಗಿನ ರೆಸ್ಟ್ಲೆಸ್ನೆಸ್ ಇವೆರಡರ ಕಾರಣದಿಂದ ಅವರು ಹೀಗೆ ನಡ್ಕೊಳ್ತಾ ಇದ್ದಾರೆ. ಅಥವಾ ಈ ರಿಲೇಷನ್ಶಿಪ್ ಈಗ ಟಾಕ್ಸಿಕ್ ಆಗಿದೆ ಅನ್ನೋ ಫೀಲಿಂಗ್ ಜಾಸ್ತಿ ಆಗಿದೆ. ಈ ರಿಲೇಷನ್ಶಿಪ್ ಬಗ್ಗೆ ಅವರು ತುಂಬ ಕೇರ್ಲೆಸ್ ಆಗಿ ಮತ್ತು ಒಳಗಿನಿಂದ ಸಂಪೂರ್ಣ ಕನ್ಫ್ಯೂಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ನ ಟಾಕ್ಸಿಕ್ ಅಂತ ಹೇಳೋದಕ್ಕೆ ಯಾವುದಾದ್ರೂ ಸ್ಪೆಸಿಫಿಕ್ ಫೈಟ್ ಕಾರಣ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ನಡೆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕಾರಣ ಆಗಿರ್ಬೋದು. ಸೊ ಹಾಗಾಗಿ ಕೆಲವೊಂದು ಬಾರಿ ಅವರು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸ್ಟಕ್ ಫೀಲಿಂಗ್ಸ್ ಆ್ಯಂಡ್ ಮಿಸ್ಸಿಂಗ್ ಎನರ್ಜಿ, ನಿಮ್ಮಿಬ್ಬರ ಮಧ್ಯ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪುಷ್ ಆ್ಯಂಡ್ ಪುಲ್, ಇದು ಅವರನ್ನು ಕ್ಲಿಯರಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರು ಅವರನ್ನೇ ತುಂಬ ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಎಮೋಷನ್ಸ್ನ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಅವರಿಗೆ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ನ ಸಿಚುವೇಶನಿಂದ ಸಂಪೂರ್ಣವಾಗಿ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಸಾಕಾಗಿದೆ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಮೆಂಟಲ್ಲಾಗಿ ತುಂಬ ಸುಸ್ತಾಗಿದ್ದಾರೆ. ಅಂದರೆ ಎಲ್ಲವನ್ನ ಬಿಟ್ಬಿಡಬೇಕು ಅನ್ನೋ ಮನಸ್ಥಿತಿ ಕೆಲವೊಂದು ಸಲ. ಅವರು ಹೀಗೆ ತುಂಬ ಡೌನ್ ಆಗಿ ಫೀಲ್ ಮಾಡ್ತಾ ಇರೋದು ನಿಮ್ಮಿಬ್ಬರ ನಡುವೆ ಪ್ರತಿದಿನ ಆಗ್ತಾ ಇರುವ ಆರ್ಗ್ಯುಮೆಂಟ್ಸ್ ಇರಬಹುದು, ಅಥವಾ ಆರ್ಗ್ಯುಮೆಂಟ್ಸ್ ಪಾಸ್ಟ್ನಲ್ಲಿ ಆಗಿರಬಹುದು, ಅಥವಾ ಈ ಟೈಮ್ನಲ್ಲಿ ಯಾವುದೇ ಕ್ವಶನ್ ಕೇಳದೆ ಅವರಿಗೆ ಸ್ವಲ್ಪ ಅಲೋನ್ ಇರುವ ಸ್ಪೇಸ್ ಕೊಟ್ಟರೆ ಒಳ್ಳೆಯದು ಅಂತ ನಿಮಗೂ ಕೂಡ ಅನಿಸಿರ್ಬೋದು. ಮೇ ಬಿ ಅದೇ ಅವರ ಕಾಮ್ ಆಗೋದಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಕೆಲವೊಂದು ಸಲ ನೀವು ಕೂಡ ಥಿಂಕ್ ಮಾಡಿರ್ಬೋದು. ನಿಮ್ಮಿಬ್ಬರ ನಡುವೆ ಎಷ್ಟೇ ಜಗಳ ಆಗಿರಲಿ, ಎಷ್ಟೇ ಸ್ಟ್ರೆಸ್ ಆಗಿರಲಿ, ಕೊನೆಗೆ ಅವರಿಗೆ ಅತಿ ಹೆಚ್ಚು ಪೀಸ್, ಕಂಫರ್ಟ್ ಮತ್ತು ಫೀಲ್ ಆಗೋದು ನಿಮ್ಮ ಜೊತೆಯಲ್ಲೇ. ಆ ಎನರ್ಜಿ ಕೂಡ ಇದೆ. ನೀವು ಅವರ ಲೈಫ್ನ ಸೇಫ್ ಮತ್ತು ಕಂಫರ್ಟಬಲ್ ಪಾರ್ಟ್ ಅಂತ ಥಿಂಕ್ ಮಾಡ್ತಾರೆ. ಬಟ್ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ, ಅಥವಾ ಪಾಸ್ಟ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಕೆಲವೊಂದು ಸಲ ತುಂಬ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಅದೇ ರೀತಿ ನಿಮ್ಮ ಹಳೆಯ ಫೋಟೋಸ್, ಸುಂದರ ಮೆಮೊರೀಸ್, ಬ್ಯೂಟಿಫುಲ್ ಆಗಿರೋ ಮೆಮೊರೀಸ್, ಅವನ್ನೆಲ್ಲ ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಈಗ ಅವರ ಫೋಕಸ್ ಜಗಳದ ಮೇಲೆ ಇಲ್ಲ, ಬದಲಾಗಿ ನೀವಿಬ್ಬರು ಹ್ಯಾಪಿ ಟೈಮ್ ನೆನಪಾಗ್ತಾ ಇದೆ ಅವ್ರಿಗೆ. ಬಟ್ ಕೆಲವೊಂದು ಸಲ ಅದೇ ಹಳೆಯ ಘಟನೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು, ಇಬ್ಬರು ಮಾತನ್ನು ಬಿಟ್ಟಿದ್ದು, ಅಥವಾ ಫೈಟ್ ನಡೆದಿದ್ದು, ಮಾತಿನಿಂದ ರೂಢಾಗಿ ಬಿಹೇವ್ ಮಾಡಿದ್ದು, ಇದೆಲ್ಲವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಬಟ್ ಸ್ವಲ್ಪ ಟೈಮ್ ಕಳೆದ ನಂತರ ಅವರಿಗೆ ಮತ್ತೆ ಅರ್ಥ ಆಗ್ತಾ ಇದೆ ನೀವು ಅವರಿಗೆ ಎಷ್ಟು ಕೇರಿಂಗ್, ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಆ ಎನರ್ಜಿ ಕೂಡ ಇದೆ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಸಾಫ್ಟ್ ಫೀಲಿಂಗ್ಸ್ ಇದೆ. ಹಳೆಯ ಕಹಿ ಘಟನೆಗಳನ್ನು ಮರೆತು ನಿಮ್ಮ ಜೊತೆಗೆ ಸಿಗ್ತಾ ಇದ್ದ ಆ ಪೀಸ್ ಮತ್ತು ಕಂಫರ್ಟ್ ಮತ್ತೆ ಫೀಲ್ ಮಾಡಬೇಕು ಅನ್ನೋ ಆಸೆ ಅವರಿಗಿದೆ. ಓವರಾಲ್ ಈಗ ಅವರ ಸಿಟ್ಟು ಇವೆಲ್ಲ ನಿಧಾನವಾಗಿ ಕಡಿಮೆ ಆಗುವ ಎನರ್ಜಿ ಕೂಡ ಇದೆ. ಅವರು ನಿಮ್ಮಿಬ್ಬರ ಹಳೆಯ ದಿನಗಳನ್ನು, ಆ ಬ್ಯೂಟಿಫುಲ್ ಮೆಮೊರೀಸ್ನ ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಏನೇ ಸ್ಟ್ರೆಸ್ ಇದ್ದರೂ ಕೂಡ ನೀವೇ ಅವರ ನಿಜವಾದ ಕಂಫರ್ಟ್ ಝೋನ್, ನೀವೇ ಅವರ ಪೀಸ್ ಅನ್ನೋ ಫೀಲಿಂಗ್ ಕೂಡ ಅವ್ರಿಗೆ ಬರ್ತಾ ಇದೆ. ಹಾಗಾಗಿ ನಿಧಾನವಾಗಿ ಎಲ್ಲವೂ ಪಾಸಿಟಿವ್ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಬಟ್ ಅವರಿಗೆ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಜೊತೆಗೆ ಒಂದು ಸ್ಟ್ರಾಂಗ್ ಪರ್ಮನೆಂಟ್ ಕಮಿಟ್ಮೆಂಟ್ ಬೇಕು ಅನ್ನೋ ಯೋಚನೆ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ರಿಲೇಷನ್ಶಿಪ್ಗೆ ಒಂದು ಹೆಸರು ಕೊಡಬೇಕು ಅನ್ನೋ ಆಲೋಚನೆ ಅವರಲ್ಲಿದೆ. ತುಂಬ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ. ಈಗ ನಿಧಾನವಾಗಿ ಅವರ ಮೈಂಡ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಶುರು ಮಾಡಿದ್ದಾರೆ. ಈ ರಿಲೇಷನ್ಶಿಪ್ಪಿಂದ ಓಡಿ ಹೋಗೋದಲ್ಲ, ಇದರಲ್ಲೇ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಈ ಪರ್ಸನ್ ಎನರ್ಜಿಯ ಪ್ರಕಾರ ಈ ರಿಲೇಷನ್ಶಿಪ್ ಬಗ್ಗೆ ಅವರು ಸೀರಿಯಸ್ ಆಗ್ತಾ ಇದ್ದಾರೆ. ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಕೊನೆಗೆ ಅವರಿಗೆ ಅರ್ಥ ಆಗಿದೆ ಅವರಿಗೆ ಬೇಕಾಗಿರೋದು ಈ ರಿಲೇಷನ್ಶಿಪ್ ಅಂತ. ನಿಮಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಹಿಂದೆ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಕಮಿಟ್ಮೆಂಟ್ ಬಗ್ಗೆ ಮಾತಾಗಿದ್ದರೆ, ಸ್ಟೆಬಿಲಿಟಿ ಬಗ್ಗೆ ಮಾತಾಗಿದ್ದರೆ, ಆ ಮಾತುಗಳು ಸೀರಿಯಸ್ ಆಗಿತ್ತಾ ಅಥವಾ ಕ್ಯಾಶುವಲ್ ಆಗಿತ್ತಾ? ಬಟ್ ಈಗ ಅವರು ಡಿಸಿಷನ್ ತಗೊಳ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಅವರ ಸಿಚುವೇಶನ್ ಹೇಗಿದೆ ಅಂದರೆ, ಒಂದು ಕಡೆ ನೀವಿದ್ದೀರಾ, ಇನ್ನೊಂದು ಕಡೆ ಅವರ ಲೈಫ್ ಇದೆ. ಒಂದು ಕ್ಷಣದಲ್ಲಿ ಹೋಪ್ ತುಂಬ ಡೌನ್ ಆಗ್ತಾ ಇದ್ದರೆ, ಇನ್ನೊಂದು ಕ್ಷಣದಲ್ಲಿ ಹೋಪ್ ಮತ್ತೆ ಹೆಚ್ಚಾಗ್ತಾ ಇದೆ. ಆದರೆ ಅವರು ಈ ಎರಡರ ಮಧ್ಯೆ ಸ್ಟಕ್ ಆಗಿದ್ದಾರೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಒಂದು ಕ್ಷಣದಲ್ಲಿ ಒಂದು ಫೀಲಿಂಗ್, ಮುಂದಿನ ಕ್ಷಣದಲ್ಲಿ ಇನ್ನೊಂದು ಫೀಲಿಂಗ್. ಅವರ ಹಾರ್ಟ್ ತುಂಬ ಡೀಪಾಗಿ ಹರ್ಟ್ ಆಗಿದೆ. ಅವರ ಮೈಂಡ್ ತುಂಬ ಬೇಗ ಚೇಂಜ್ ಆಗ್ತಾ ಇದೆ. ಪದೇ ಪದೇ ಎಮೋಷ್ನಲ್ ರೋಲರ್ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕಾಯೋದು ಅವರಿಗೆ ತುಂಬ ನಿರಾಶೆಯನ್ನು ಕೊಡ್ತಾ ಇದೆ.
ಅವರಿಗೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತಾ ಇದ್ದ ಆ ಪೀಸ್ ಬೇಕು, ಆ ಕಂಫರ್ಟ್, ಆ ನಗು, ಆ ಹ್ಯಾಪಿನೆಸ್ ಇವೆಲ್ಲವನ್ನು ಮತ್ತೆ ಫೀಲ್ ಮಾಡಬೇಕು ಅನ್ನೋ ಆಸೆ ಅವರಿಗಿದೆ. ಈ ಟೈಮ್ನಲ್ಲಿ ಈ ವ್ಯಕ್ತಿ ಹಾರ್ಟ್ ಬ್ರೋಕನ್ ಫೀಲ್ ಮಾಡ್ತಾ ಇದ್ದಾರೆ, ಡಿಪ್ರೆಸ್ಡ್ ಆಗಿ ಕಾಣಿಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಈಗ ಮೇ ಬಿ ಯಾವುದೇ ಹೋಪ್ ಉಳಿದಿಲ್ಲ ಅನ್ನೋ ಫೀಲಿಂಗ್ ಕೂಡ ಅವ್ರಿಗೆ ಬರ್ತಾ ಇದೆ. ಅವರು ತಾವೇ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಕೂತಿದ್ದಾರೆ, ಎಲ್ಲೋ ಮುಗಿದು ಹೋಗ್ತಾ ಇದೆಯಾ ಅಂತ ಅವರ ಮನಸ್ಸು ಕೇಳ್ತಾ ಇದೆ. ಬಟ್ ಮುಂದಿನ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಹಳೆಯ ನೆನಪುಗಳು ಕಾಡ್ತಾ ಇದೆ, ಹಳೆಯ ಬ್ಯೂಟಿಫುಲ್ ಮೆಮೊರೀಸ್ಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಒಂದು ಕ್ಷಣ ಅವ್ರಿಗೆ ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೆನಪಾದರೆ ಮತ್ತೆ ಮುಂದಿನ ಕ್ಷಣ ನೀವಿಬ್ಬರು ಬ್ಯೂಟಿಫುಲ್ ಆಗಿರುವಂತಹ ಟೈಮ್ ಕೂಡ ನೆನಪಾಗ್ತಾ ಇದೆ. ಆ ಎನರ್ಜಿ ಇದೆ. ಅಟೆನ್ಷನ್, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಗೈಡೆನ್ಸ್ ಎನರ್ಜಿ. ಇತ್ತೀಚೆಗೆ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಜಗಳ ಆಗಿರ್ಬೋದು. ನೀವು ಸೈಲೆನ್ಸ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಅವರು ಹೋಪ್ ಕಳ್ಕೊಳ್ತಾ ಇರಬಹುದು. ಮೇ ಬಿ ನೀವು ಅವ್ರ ಜೊತೆ ಮಾತಾಡದೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇರಬಹುದು. ಯಾಕೆಂದರೆ ಈ ಪರ್ಸನ್ಗೆ ನಿಮ್ಮ ಕಡೆಯಿಂದ ಅಟೆನ್ಷನ್ ಕಡಿಮೆ ಆಗಿದೆ ಅನ್ನೋ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ಪ್ಯಾಟ್ರನ್ ಮುಗಿಸ್ಬೇಕು ಅನ್ನೋ ಆಸೆ ಅವರಿಗಿದೆ. ನಿಮ್ಮ ಕಂಪ್ಲೀಟ್ ಅಟೆನ್ಷನ್ ಅವ್ರಿಗೆ ಬೇಕಾಗಿದೆ. ನೀವೀಗ ಕೊಡ್ತಾ ಇರುವ ಅಟೆನ್ಷನ್ ಅವರಿಗೆ ಸಾಕಾಗ್ತಿಲ್ಲ ಅನ್ನೋ ಫೀಲಿಂಗ್ ಇದೆ. ನೀವು ಮೊದಲಿನ ಹಾಗೆ ಅವರ ಕಡೆ ಗಮನ ಕೊಡ್ತಾ ಇಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ. ಪ್ರತಿದಿನ ಆಗ್ತಾ ಇರುವ ಈ ಅಪ್ಸ್ ಆ್ಯಂಡ್ ಡೌನ್ಸ್, ನಿಮ್ಮಿಬ್ಬರ ನಡುವೆ ಬೇಗ ಆಗ್ತಾ ಇರೋ ಚೇಂಜಸ್, ಇವೆಲ್ಲ ಅವರಿಗೆ ತುಂಬ ನೋವು ಕೊಡ್ತಾ ಇದೆ. ಅವರು ಈ ಸೈಕಲನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಎನರ್ಜಿಯ ಪ್ರಕಾರ ಅವರು ನಿಮ್ಮ ಟೈಮ್ ಮತ್ತು ಅಟೆನ್ಷನ್ಗಾಗಿ ಕಾಯ್ತಾ ಇದ್ದಾರೆ. ಆದರೆ ಪದೇ ಅವರ ಹೋಪ್ ಡೌನ್ ಆಗ್ತಾ ಇದೆ. ಹಾಗಾಗಿ ಈ ಪೇನ್ಫುಲ್ ಪ್ಯಾಟರ್ನನ್ನು ಸಂಪೂರ್ಣವಾಗಿ ಎಂಡ್ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಈ ರೀತಿ ಯಾಕೆ ಫೀಲ್ ಆಗ್ತಾ ಇರ್ಬೋದು? ಅವರ ಜೊತೆ ಕೊನೆಯದಾಗಿ ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಅಥವಾ ಈ ವ್ಯಕ್ತಿಯ ಮಾತು ಅಥವಾ ವರ್ತನೆಯಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಅಥವಾ ಈ ವ್ಯಕ್ತಿಗೆ ಹರ್ಟ್ ಆಗಿರುವ ಸಾಧ್ಯತೆ ಕೂಡ ಇದೆ. ಅವರ ಸೆಲ್ಫ್ ರೆಸ್ಪೆಕ್ಟ್ಗೆ ತುಂಬ ದೊಡ್ಡ ನೋವಾಗಿದೆ ಈ ರಿಲೇಷನ್ಶಿಪ್ನಲ್ಲಿ, ಅಥವಾ ನಿಮ್ಮ ಹಳೆಯ ಯಾವುದಾದ್ರೂ ಬಿಹೇವಿಯರ್ನಿಂದ ಅವರ ರೆಸ್ಪೆಕ್ಟ್ಗೆ ತುಂಬ ದೊಡ್ಡ ಪೆಟ್ಟು ಬಿದ್ದಿದೆ ಅನ್ನೋ ಫೀಲಿಂಗ್ ಕೂಡ ಅವರಲ್ಲಿದೆ. ಈ ನೋವು ಈಗ ಅಟೆನ್ಷನ್ ಸಿಗ್ತಾ ಇಲ್ಲ ಅನ್ನೋದಷ್ಟೇ ಅಲ್ಲ, ಅವರ ಮನಸ್ಸು ಅನ್ನೋದು ಹಳೆಯ ವಿಚಾರಗಳನ್ನು ನೆನೆಸ್ಕೊಂಡು ಪೇಯ್ನಲ್ಲಿದೆ ಅನ್ನೋ ಎನರ್ಜಿ ಕೂಡ ಇದೆ. ಅವರು ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಮೇ ಬಿ ಅವರು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೀಗೆಲ್ಲ ಅವ್ರಿಗೆ ಅನ್ನಿಸ್ತಾ ಇದೆ. ಅವರ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಹತ್ರ ಬರಬೇಕಾ, ಕಾಯಬೇಕಾ, ಮುಂದೆ ಮೂವ್ ಆನ್ ಆಗಬೇಕಾ, ಯಾವ ಡಿಸಿಷನ್ ತಗೊಳ್ಬೇಕು ಅನ್ನೋ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ಅವರಿಗೆ ಅವರ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಡೀಪಾಗಿ ಬ್ರೇಕ್ ಆಗಿದೆ ಅನ್ನೋ ಫೀಲಿಂಗ್ ಇದೆ. ಮನಸ್ಸಿನ ಒಳಗಿನಿಂದ ತುಂಬ ಹರ್ಟ್ ಆಗಿದ್ದಾರೆ. ಅದಕ್ಕಾಗಿ ಎಲ್ಲೋ ಒಂದು ಕಡೆಯಿಂದ ಅವ್ರಿಗೆ ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗಿದೆ. ಇಲ್ಲಿ ಎನರ್ಜಿ ಪ್ರಕಾರ ತಪ್ಪು ಅವರದು ಮಾತ್ರ ಅಲ್ಲ, ನಿಮ್ಮದು ಕೂಡ ಆಗಿರ್ಬೋದು. ಎಲ್ಲ ತಪ್ಪು ಒಬ್ಬ ವ್ಯಕ್ತಿಯದೇ ಆಗಿರಬೇಕು ಅಂತ ಇಲ್ಲ. ಸ್ವಲ್ಪ ಜಾಸ್ತಿ ಅವರು ತಪ್ಪು ಮಾಡಿದರೆ ನೀವು ಸ್ವಲ್ಪ ತಪ್ಪು ಮಾಡಿರ್ಬೋದು, ಅಥವಾ ಅವರನ್ನು ಹರ್ಟ್ ಮಾಡಿರ್ಬೋದು, ಅಥವಾ ನೀವು ಅವರನ್ನು ಇಗ್ನೋರ್ ಮಾಡಿದರೆ, ಅಥವಾ ಅವರನ್ನು ಹರ್ಟ್ ಮಾಡಿದರೆ, ಅವರ ಸೆಲ್ಫ್ ರೆಸ್ಪೆಕ್ಟ್ಗೆ ನೋವಾಗಿದ್ದರೆ ಒಂದು ಸಾರಿ ಹೇಳಿದ್ರೆ ಸಾಕು, ಬಹಳಷ್ಟು ವಿಷಯಗಳು ಅದರಲ್ಲೂ ಕೂಡ ಸರಿಯಾಗಬಹುದು. ಸಾರಿ ಹೇಳೋದ್ರಿಂದ ಚಿಕ್ಕದಾಗ್ತೀವಿ ಅಂತ ಯೋಚನೆ ಮಾಡಬೇಡಿ. ಸಾರಿ ಹೇಳೋದ್ರಿಂದ ರಿಲೇಷನ್ಶಿಪ್ ಉಳಿಬಹುದು. ಯಾಕೆಂದರೆ ಈ ಪರ್ಸನ್ಗೆ ಅವರ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್. ನೀವು ನಿಮ್ಮ ಕಡೆಯಿಂದ ಸಾರಿ ಹೇಳಿ ಅವರ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ರೀಸ್ಟೋರ್ ಆಗೋದಕ್ಕೆ ಹೆಲ್ಪ್ ಮಾಡಬಹುದಾ? ಆ ಎನರ್ಜಿ ಕೂಡ ಇದೆ. ಎಲ್ಲರ ವಿಷಯದಲ್ಲಿ ಅಲ್ಲ, ಕೆಲವರ ವಿಷಯದಲ್ಲಿ ನೀವು ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರನ್ನು ಹರ್ಟ್ ಮಾಡಿರಬಹುದು. ಸೊ ಹಾಗಾಗಿ ಅವರು ಕೂಡ ಈ ರೀತಿ ಓವರ್ ಥಿಂಕಿಂಗ್ ಮಾಡ್ತಾ ಇರುವ ಎನರ್ಜಿ ಇದೆ, ಹರ್ಟ್ ಆಗಿರುವ ಎನರ್ಜಿ ಇದೆ. ಫಿಯರ್, ಡಿಸ್ಟೆನ್ಸ್ ಆ್ಯಂಡ್ ಮಿಸ್ಸಿಂಗ್ ಎನರ್ಜಿ. ಈ ಟೈಮ್ನಲ್ಲಿ ಈ ವ್ಯಕ್ತಿ ನಿಮ್ಮ ಮುಂದೆ ಬರೋದಕ್ಕೆ, ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಸ್ವಲ್ಪ ಫಿಯರ್ ಫೀಲ್ ಮಾಡ್ತಾ ಇದ್ದಾರೆ. ಅವರನ್ನೇ ಅವರು ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೇಗಾದರೂ ನಾರ್ಮಲ್ ಆಗಿ ಇರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆ ಬಂದು ಕಾನ್ಫಿಡೆನ್ಸಲ್ಲಿ ನಿಲ್ಲುವಂತಹ ಧೈರ್ಯ ಅವರಲ್ಲಿಲ್ಲ. ಮೇ ಬಿ ಹಿಂದೆ ಆಗಿರುವ ಜಗಳ ಆಗಿರ್ಬೋದು, ಅಥವಾ ಅವರೊಳಗೆ ಇರುವ ಗಿಲ್ಟ್, ಇಲ್ಲ ಅವರಿಗೆ ಆದ ಹರ್ಟ್, ಇವುಗಳ ಕಾರಣದಿಂದ ಹೀಗಾಗಿರ್ಬೋದು. ಇನ್ನೊಂದು ಫೀಲಿಂಗ್ ಕೂಡ ಇದೆ, ಈ ರಿಲೇಷನ್ಶಿಪ್ನ ಬಗ್ಗೆ ಯೋಚನೆ ಮಾಡಿ ಇನ್ನಷ್ಟು ಸ್ಟ್ರೆಸ್ ತಗೊಳ್ಳೋದು ಅವರಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ಈಗ ಸೈಲೆಂಟಲ್ಲಿದ್ದಾರೆ. ಪ್ರೆಸೆಂಟ್ ಮೂಮೆಂಟಲ್ಲೇ ಬದುಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಕಾಮ್ ಆಗಿರೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಈ ವ್ಯಕ್ತಿ ತುಂಬ ಲೋ ಫೀಲ್ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮೀಟ್ ಮಾಡೋದು ಅಥವಾ ನಿಮ್ಮ ಜೊತೆ ಮಾತಾಡುವಂತಹ ಕಾನ್ಫಿಡೆನ್ಸ್ ಈಗ ಪ್ರೆಸೆಂಟ್ ಟೈಮಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ರಿಲೇಷನ್ಶಿಪ್ನ ನಾಳೆಯ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇವತ್ತಿನ ದಿನವನ್ನೇ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಾರ್ಮಲ್ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ರಿಯಲೈಸೇಷನ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಎನರ್ಜಿ.
ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇರುವ ಎನರ್ಜಿ ಕೂಡ ಇದೆ. ನಿಮ್ಮ ನೆನಪು ಅವರಿಗೆ ಬರ್ತಾ ಇಲ್ಲ ಅನ್ನೋದು ಸತ್ಯ ಅಲ್ಲ. ಆದರೆ ಈಗ ಮುಂದಿನ ಡಿಸಿಷನ್ ಸಂಪೂರ್ಣವಾಗಿ ನಿಮ್ಮ ಕೈಗೆ ಬಿಟ್ಟಿದ್ದಾರೆ. ಮೇ ಬಿ ಅವ್ರಿಗೆ ತುಂಬ ಟಯರ್ಡ್ ಆಗಿದೆ. ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ಪ್ರಯತ್ನ ಮಾಡಿ ತುಂಬ ಟಯರ್ಡ್ ಆಗಿರುವ ಎನರ್ಜಿ ಕೂಡ ಇದೆ. ಇನ್ನು ನಿಮ್ಮನ್ನು ತಡೆಯುವ ಪ್ರಯತ್ನ ಮಾಡೋದು ಅವರಿಗೆ ಇಷ್ಟ ಇಲ್ಲ. ನಿಮ್ಮ ಮೇಲೆ ಯಾವುದೇ ಪ್ರೆಷರ್ ಹಾಕಬೇಕು ಅನ್ನೋ ಆಸೆ ಕೂಡ ಇಲ್ಲ. ಆದರೆ ದೂರ ಇದ್ದರೂ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಪ್ಯಾಷನ್ ಇದೆ, ಲವ್ ಇದೆ, ಫೀಲಿಂಗ್ ಇದೆ, ಸಾಫ್ಟ್ ಕಾರ್ನರ್ ಕೂಡ ಇದೆ. ಎಷ್ಟೇ ಸಿಟ್ಟಿದ್ರೂ ಕೂಡ, ಎಷ್ಟೇ ಪೇನ್ ಇದ್ದರೂ ಕೂಡ ಅವರು ನಿಮ್ಮನ್ನು ಮರೆತಿರುವ ಎನರ್ಜಿ ಇಲ್ಲ. ಸೊ ಅವರು ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾರ ಮೇಲಾದರೂ ನಮಗೆ ಕೇರ್ ಇಲ್ಲ ಅಂದರೆ ಕೋಪ ಜಾಸ್ತಿ ಇರಲ್ಲ. ನಾವು ಅವರನ್ನು ಮರೆತು ನಮ್ಮ ಲೈಫ್ನಲ್ಲಿ ಫೋಕಸ್ ಮಾಡ್ತೀವಿ. ಆದರೆ ಈ ವ್ಯಕ್ತಿಗೆ ಇನ್ನೂ ನಿಮ್ಮ ಬಗ್ಗೆ ತುಂಬ ಕೇರ್ ಇದೆ. ಈ ಟೈಮ್ನಲ್ಲಿ ಅವರು ತುಂಬ ಎಮೋಷ್ನಲ್ ಆಗಿದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಆದರೆ ಈಗ ಅವರ ಹಠವನ್ನು ಬಿಟ್ಟಿದ್ದಾರೆ. ಮೇ ಬಿ ನೀವು ಅವರನ್ನು ಯಾವುದೋ ಒಂದು ವಿಷಯದಲ್ಲಿ ಹರ್ಟ್ ಮಾಡಿದ್ದೀರಾ ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಟ್ರುತ್, ಟ್ರಸ್ಟ್ ಆ್ಯಂಡ್ ಅಟ್ರಾಕ್ಷನ್ ಎನರ್ಜಿ. ಈ ವ್ಯಕ್ತಿಗೆ ಈ ರಿಲೇಷನ್ಶಿಪ್ ಬಗ್ಗೆ ಒಂದು ದೊಡ್ಡ ಸತ್ಯ ರಿಯಲೈಸೇಷನ್ ಆಗಿದೆ. ಆದರೆ ನಿಮ್ಮ ಕೆಲವು ಬಿಹೇವಿಯರ್ನಿಂದ ಅವರಿಗೆ ನಿರಾಶೆ ಆಗಿದೆ ಅನ್ನೋ ಎನರ್ಜಿ ಕೂಡ ಇದೆ. ಒಂದು ಸಿಚುವೇಷನ್ನಲ್ಲಿ ನೀವು ಅವ್ರ ಜೊತೆಗೆ ನಿಲ್ಲಿಲ್ಲ, ಅದು ಯಾವುದೇ ಸಿಚುವೇಷನ್ ಆಗಿರ್ಬೋದು. ಅವರು ಆ ರೀತಿ ಅಂದ್ಕೊಳ್ತಾ ಇದ್ದಾರೆ. ನೀವು ಯಾವುದೋ ಒಂದು ಸಪೋರ್ಟ್ಸ್ ಮಾಡಲಿಲ್ಲ ಅನ್ನೋ ಫೀಲಿಂಗ್ ಅವರಿಗಿದೆ. ನಿಮ್ಮ ಯಾವುದಾದ್ರೂ ಆ್ಯಕ್ಷನ್ ಅಥವಾ ರೆಸ್ಪಾನ್ಸ್ ಅವರಿಗೆ ಮನಸ್ಸಿನ ಒಳಗಿನಿಂದ ಹರ್ಟ್ ಮಾಡಿದೆ. ತುಂಬ ಡಿಸಪಾಯಿಂಟೆಡ್ ಕೂಡ ಆಗಿದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ನಿಮ್ಮಿಬ್ಬರ ಸಿಚುವೇಶನ್ ಬಗ್ಗೆ ಈಗ ಅವರಿಗೆ ಒಂದು ಕ್ಲಾರಿಟಿ ಬಂದಿದೆ. ಮೇ ಬಿ ಯಾವುದೋ ಒಂದು ಸತ್ಯ ಅವ್ರಿಗೆ ಗೊತ್ತಾಗಿದೆ. ಈಗ ಅವರು ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಹೊರಬಂದು ಈ ರಿಲೇಷನ್ಶಿಪ್ನ ಹೊಸ ಪರ್ಸ್ಪೆಕ್ಟಿವ್ನಿಂದ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ರಿಯಾಲಿಟಿ ಈಗ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಅದೇ ಟೈಮ್ನಲ್ಲಿ ಈ ಸಿಚುವೇಶನ್ನ ನೀವು ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅನ್ನೋ ಫೀಲಿಂಗ್ ಕೂಡ ಅವರಿಗಿದೆ. ಅಂದರೆ ನೀವಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಾಗ ನೀವು ಇನ್ನೂ ಹೆಚ್ಚು ಎಫರ್ಟ್ ಹಾಕ್ಬೋದಿತ್ತು ಅನ್ನೋ ರೀತಿ ಅವರೀಗ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಹೋಪ್ ನಿಧಾನವಾಗಿ ಡೌನ್ ಆಗ್ತಾ ಇದೆ. ಯಾಕೆಂದರೆ ನೀವು ಸೈಲೆಂಟ್ ಆಗಿದ್ದೀರಾ, ನೀವು ಯಾವುದೇ ಎಫರ್ಟ್ ಹಾಕಲಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಕಡೆಯಿಂದ ಯಾವುದಾದ್ರೂ ಸತ್ಯ ಅವ್ರಿಗೆ ಗೊತ್ತಾಗಿರ್ಬೋದು. ಅದಕ್ಕಾಗಿ ಅವರು ಇಷ್ಟು ಡಿಸಪಾಯಿಂಟೆಡ್ ಆಗಿ ಕಾಣ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಬಂದರೆ ನೀವು ಓಪನ್ ಆಗಿ ಮಾತಾಡೋದಕ್ಕೆ ರೆಡಿ ಇದ್ದೀರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಯೋಚನೆ ಇದೆ ಅಂದರೆ ಅವರ ಲವ್, ಅವರ ಫೀಲಿಂಗ್ಸ್ ಎಲ್ಲವೂ ಪ್ಯೂರ್ ಆಗಿತ್ತು. ಅಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ, ಟ್ರಿಕ್ ಇರಲಿಲ್ಲ. ಈ ರಿಲೇಷನ್ಶಿಪ್ ಮೊದಲು ಯಾವ ರೀತಿ ಸ್ಟಾರ್ಟ್ ಆಗಿತ್ತೋ, ಇನ್ನೋಸೆನ್ಸ್, ಆ ಹ್ಯಾಪಿನೆಸ್, ಅದನ್ನೇ ಅವರು ಈಗ ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಅಟ್ರಾಕ್ಷನ್ ಆ್ಯಂಡ್ ಲವ್ವಿಂಗ್ ಕಮ್ಯುನಿಕೇಷನ್ ಎನರ್ಜಿ. ಸೊ ಒಂದು ಗುಡ್ ನ್ಯೂಸ್ ಎನರ್ಜಿ ಕೂಡ ಇದೆ. ಈ ವ್ಯಕ್ತಿಯ ಮನಸ್ಸಲ್ಲಿ ಮತ್ತೆ ನಿಮ್ಮ ಬಗ್ಗೆ ಸ್ಟ್ರಾಂಗ್ ಅಟ್ರಾಕ್ಷನ್, ಲವ್ ನಿಧಾನವಾಗಿ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಅವರು ಇಷ್ಟು ಹರ್ಟ್ ಆಗಿದ್ರು ಕೂಡ, ಅಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ನಿಮ್ಮ ಮೇಲೆ ಸಿಟ್ಟಿರ್ಬೋದು, ಹರ್ಟ್ ಆಗಿರ್ಬೋದು, ಅದನ್ನು ತುಂಬ ಅವ್ರು ನೆನಪು ಮಾಡಿಕೊಂಡ್ರು ಕೂಡ ನಿಮ್ಮ ಚಾರ್ಮ್ ಇನ್ನೂ ಅವರ ಮೈಂಡ್ ಮೇಲೆ ಎಫೆಕ್ಟನ್ನು ಇಟ್ಟಿದೆ. ಈ ಟೈಮ್ನಲ್ಲಿ ಅವರು ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪುಲ್ ಫೀಲ್ ಮಾಡ್ತಾ ಇದ್ದಾರೆ. ಮೇ ಬಿ ಒಂದು ಸ್ವೀಟ್ ಮೆಸೇಜ್ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಅವರ ಹಾರ್ಟ್ನ ಫೀಲಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ಕಂಪ್ಲೇಂಟ್ಸ್ ಎಲ್ಲವನ್ನ ಬಿಟ್ಟು ಲವ್ನಿಂದ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಅವರಿಗಿದೆ. ಈ ಟೈಮ್ನಲ್ಲಿ ಅವರು ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಫೀಲಿಂಗ್ಸನ್ನು ಹಿಂದೆ ಬಿಟ್ಟು ಒಂದು ಸ್ವೀಟ್ ಕಮ್ಯುನಿಕೇಷನ್ ಮೂಲಕ ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ಫ್ರೆಂಡ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಬಟ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬಂದಿರುವ ಎನರ್ಜಿ ಕೂಡ ಇದೆ. ತುಂಬ ಜನರಿಗೆ ಕಾಲ್ ಅಥವಾ ಮೆಸೇಜ್ ಕೂಡ ಬಂದಿರ್ಬೋದು. ಬಟ್ ಇವರು ಅಪ್ರೋಚ್ ಮಾಡೋದಕ್ಕೆ ಬಂದಾಗ ನೀವು ಕಂಫರ್ಟಬಲ್ ಆಗಿದ್ರಿ ಅನ್ನೋ ಎನರ್ಜಿ ಕೂಡ ಇದೆ. ಸೊ ಇವತ್ತಿನ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ತುಂಬ ಡೌನ್ ಫೀಲ್ ಮಾಡಿ, ಎಮೋಷ್ನಲ್ ಫೀಲಿಂಗನ್ನು ಮಾಡಿ, ಹಿಂದಿನ ದಿನಗಳ ನಡೆದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರುವ ಎನರ್ಜಿ ಕೂಡ ಇತ್ತು. ಹಾಗೆ ಅದೆಲ್ಲದರಿಂದ ಹೊರಗಡೆ ಬಂದು ಈ ವ್ಯಕ್ತಿ ಮತ್ತೆ ಈ ರಿಲೇಷನ್ಶಿಪ್ಪನ್ನು ಬ್ಯೂಟಿಫುಲ್ಲಾಗಿ ಮುಂದುವರಿಸ್ಕೊಂಡು ಹೋಗಬೇಕು, ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಎನರ್ಜಿಯಲ್ಲಿ ಕೂಡ ಕಾಣ್ತಾ ಇದ್ರು. ಸೊ ಇವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇರುವ ಎನರ್ಜಿಯಲ್ಲಿ ಕೂಡ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಹಳೆಯ ಹರ್ಟ್ ಕೂಡ ಅವರ ಮನಸ್ಸಿನಲ್ಲಿದೆ ಅನ್ನೋ ಎನರ್ಜಿ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಈಗಾಗಲೇ ಅಪ್ರೋಚ್ ಮಾಡಿರ್ಬೋದು, ಕಾಲ್ ಮೆಸೇಜ್ ಮಾಡಿರಬಹುದು ಅನ್ನೋ ಎನರ್ಜಿ ಕೂಡ ಇದೆ. ಸೊ ಇದು ಇವತ್ತಿನ ಇವರ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.